ಸೊ ಇವಾಗ ಬೀಚ್ ಸ್ಪಾಟ್ಸ್ಗೆ ಹೋಗ್ತಾ ಇದ್ವಿ. ಸೊ ನೋಡಿ ಇದೇ ಲೊಕೇಶನ್ನು ಸಾಕಾದಾಗಿದೆಯಲ್ಲ, ಆಸಮ್ ಇದಂತೂ ಒಳ್ಳೆ ವ್ಯೂ ಇದೆ ಇಲ್ಲಿಂದ. ಸೊ ಹಿಂಗೆ ಮುಂದೆ ಹೋದರೆ ಒಂದು 2-3 ಕಿಲೋಮೀಟರ್ಸ್ ಎಲ್ಲ ಬೀಚು ಸಿಗುತ್ತೆ. ಓಮ್ ಬೀಚು, ಕುಡ್ಲೆ ಬೀಚು, ಗೋಕರ್ಣ ಬೀಚು, ಅದು ಹಿಂಗೆ ಸುತ್ತ ಹಾಕೊಂಬಂದರೆ ಪ್ಯಾರಡೈಸ್ ಬೀಚು ಎಲ್ಲ. ಸೊ ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆ ಅಂತೆ. ಸೊ 2 ಗಂಟೆಗೆ ಹೋಗಿ 6 ಗಂಟೆಗೆ ವಾಪಸ್ ಬರೋದಂತೆ. ಸೊ ಅದಕ್ಕೊಂದು ಮಾಡಬೇಕು. ಸೊ ಇವಾಗ ನೆಕ್ಸ್ಟು ಅಲ್ಲೋಗಿ ಗೇಮ್ಸ್, ವಾಟರ್ ಗೇಮ್ಸ್ ಆಫ್ಟರ್ ಲಾಂಗ್ ಟೈಮ್, ಜಾಸ್ತಿ ವರ್ಷ, ಒಂದು 1 ಇಯರ್ ಬ್ಯಾಕ್ ಅನಿಸುತ್ತೆ ನಾನು ನೀರಲ್ಲಿ ಆಟ ಆಡಿದ್ದು. ಸೊ ಒಳ್ಳೆ ಆಪ್ಷನ್ ಇದೆ. ಸೊ ಎಂಜಾಯ್ ಮಾಡ್ತೀನಿ. ಸೊ ಒಟ್ಟಿನಲ್ಲಿ ಜಾಗ ಅಂತೂ ಸಖತ್ ಸೈಕ್ ಇಷ್ಟ ಆಗುತ್ತೆ ನನಗೆ. ಆರಾಮಾಗಿದೆ, ಪೀಸ್ ಆಗಿದೆ, ಅಷ್ಟೊಂದೇನು ಬಿಸಿನೂ ಇಲ್ಲ, ಅಷ್ಟೊಂದು ಥಂಡಿನೂ ಇಲ್ಲ, ಮಾಡ್ರೇಟ್ ಕ್ಲೈಮೇಟ್ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು ಎಲ್ಲ ಇದು ಮಾಡ್ತಿದ್ದಾರೆ. ಸೊ ಬೀಚಲ್ಲಿ ಸಿಗೋಣ. ನೆಕ್ಸ್ಟ್ ಸ್ಟಾಪ್ ಬೀಚ್. ದ ಫಸ್ಟ್ ಬೀಚ್ ಅಂದರೆ ಮೊದಲನೇ ಬೀಚ್ ಕುಡ್ಲೆ ಬೀಚ್. ಸೊ ಯಾವುದೋ ಬೇರೆ ಬೀಚ್ಗೆ ಹೋಗ್ಬೇಕಾಗಿತ್ತು, ಆದರೆ ಮಿಸ್ ಆಯಿತು. ಸೊ ಇವಾಗ ಕುಡ್ಲೆ ಬೀಚ್ ಬಂದಿದ್ದೀರಿ. ಇದು ಒಂಥರ ಇದೆ. ಸೊ ಫಸ್ಟು ಗಾಡಿಯಲ್ಲಿ ಬೆಟ್ಟ ಹತ್ತಬೇಕು, ಮತ್ತು ಮೆಟ್ಲಲ್ಲಿ ಬೆಟ್ಟ ಇಳಿಬೇಕು. ಸೊ ವೆಸ್ಟರ್ನ್ ಘಾಟ್ಸು ಈಸ್ಟರ್ನ್ ಘಾಟ್ಸ್ ಇದೆಯಲ್ಲ. ಸೊ ವೆಸ್ಟರ್ನ್ ಘಾಟ್ಸ್ ಬೀಚಸ್ಗೆ ಈಸ್ಟರ್ನ್ ಘಾಟ್ಸ್ ಬೀಚಸ್ಗೆ ಏನು ಡಿಫ್ರೆನ್ಸ್ ಇದೆಯಪ್ಪ ಅಂದರೆ, ವೆಸ್ಟರ್ನ್ ಘಾಟ್ ಬೀಚಸ್ ಎಲ್ಲ ಒಂಥರ ಬ್ಲಾಕ್ ಟೈಪ್ ಆಗಿರೋಂಥ ಬೀಚಸ್ ಇವೆಲ್ಲ. ಈ ಕೋಸ್ಟಲ್ಲು ಬ್ಲಾಕ್ ಟೈಪ್ ಆಗಿರೋದು. ಸೊ ಇಲ್ಲಿ ಜಾಸ್ತಿ ಬೀಚಸ್ ಕಾಣಿಸಲ್ಲ ಈಸ್ಟರ್ನ್ ಘಾಟ್ಸ್ ಕಂಪೇರ್ ಮಾಡಿದ್ರೆ. ಸೊ ಪ್ಲಸ್ಸು ಇಲ್ಲಿ ನೀರಿಗೆ ಮಣ್ಣು ಜಾಸ್ತಿ ಸ್ಟ್ರೈಟ್ ವರ್ಟಿಕಲ್ ಆಗಿರುತ್ತೆ. ಸೊ ಬೋಟ್ಗಳು, ಶಿಪ್ಗಳೆಲ್ಲ, ದೊಡ್ಡ ಬೋಟ್ಗಳೆಲ್ಲ ವೆಸ್ಟರ್ನ್ ಘಾಟ್ಸಲ್ಲಿ ಆರಾಮಾಗಿ ಬರ್ಬೋದು ವೆಸ್ಟರ್ನ್ ಕೋಸ್ಟಲ್ಲಿ. ಆದರೆ ಈಸ್ಟಲ್ಲಿ ಬರೋಕ್ಕಾಗಲ್ಲ. ಸೊ ಆವಾಗ ಆರ್ಟಿಫಿಷಿಯಲ್ ಹಾರ್ಬರ್ಸ್ ಜಾಸ್ತಿ ಮಾಡ್ತಾರೆ ಈಸ್ಟಲ್ಲಿ. ವೆಸ್ಟಲ್ಲಿ ಆರ್ಟಿಫಿಷಿಯಲ್ ಹಾರ್ಬರ್ಸ್ ಜಾಸ್ತಿ ಬೇಕಾಗಲ್ಲ. ಸೊ ಹಂಗಾಗಿ ಇಲ್ಲಿ ಮೋಸ್ಟ್ ಆಫ್ ದ ಬೀಚಸ್ಗೆ, ಕುಡ್ಲೆ ಬೀಚ್ ಆಗಿರ್ಬೋದು, ಓಮ್ ಬೀಚ್ ಆಗಿರ್ಬೋದು, ಎಲ್ಲದಕ್ಕೂ ನಾವು ಬೆಡ್ದಿಂದ ಕೆಳಗಡೆ ಹಿಡಿಬೇಕು. ಪ್ಲೇನಲ್ಲಿ ಸಿಗಲ್ಲ. ಸೊ ಬಟ್ ಈ ಹತ್ತೋದು ಇಳಿಯೋದು ಇದೆಯಲ್ಲ, ಅವೆಲ್ಲ ಆದಮೇಲೆ, ಆ ಕಷ್ಟಗಳೆಲ್ಲ ಆದಮೇಲೆ ಬೀಚ್ ವ್ಯೂ ಅಂತೂ ಬರುತ್ತೆ. ಆಹಾ ಮಸ್ತಾಗಿರುತ್ತೆ. ಸೊ ಕೊನೆಗೂ ಇಳಿದೆ. ಸೊ ದಿಸ್ ಈಸ್ ಕುಡ್ಲೆ ಬೀಚ್. ಸಾಕಾಗಿದೆಯಲ್ಲ, ಸೂಪರ್ ಆಗಿದೆಯಲ್ಲ ಕುಡ್ಲೆ ಬೀಚ್ ನೋಡಿ ಫುಲ್. ಸೊ ಇವತ್ತು ಕುಡ್ಲೆ ಬೀಚಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟು ಓಮ್ ಬೀಚ್. ಅದೊಂಥರ ಸ್ವಲ್ಪ ರಾಕಿ ಬೀಚ್ ಥರ. ಸೊ ಇದಾದರೆ ಫುಲ್ಲು ಸ್ಯಾಂಡಿ ಬೀಚು, ಇದೊಂಥರ ಎಕ್ಸ್ಪೀರಿಯೆನ್ಸು. ಅದು ರಾಕಿ ಬೀಚ್, ಅದೊಂಥರ ಎಕ್ಸ್ಪೀರಿಯೆನ್ಸು. ಸೊ ನೆಕ್ಸ್ಟ್ ಸ್ಟಾಪ್ ಓಮ್ ಬೀಚ್. ಅದಾದಮೇಲೆ ನೋಡೋಣ ಇನ್ಯಾವುದೋ ಬೀಚು. ಆ್ಯಕ್ಚುಲಿ ಏನಾಯ್ತಂದರೆ, ನಾವು ಫಸ್ಟು ಕುಡ್ಲೆ ಬೀಚ್ಗೆ ಹೋದ್ರಿ, ಮತ್ತು ಓಮ್ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿರಿ. ಬಟ್ ಕುಡ್ಲೆ ಬೀಚ್ ಬರೋಕ್ಕೆ ಯಾಕೋ ಮನಸ್ಸೇ ಆಗಿಲ್ಲ. ಸೊ ಅದಕ್ಕೆ ಇವಾಗ ಇದೊಂದು ಬೋಟಲ್ಲಿ ಒಂದು 4 ಬೀಚ್ ತೋರಿಸೋರಂತೆ, ಪ್ಲಸ್ ಅದು ಯಾವುದೋ ಕೇವ್ ತೋರಿಸೋರಂತೆ. ಆಮೇಲೆ ಸ್ವಲ್ಪ ವಾಟರ್ ಡೈವಿಂಗ್ ಸ್ಪೋರ್ಟ್ಸ್ ಏನೋ ಇದೆಯಂತೆ. ಸೊ ಅದಕ್ಕೆ ಎಕ್ಸೈಟಿಂಗ್ ಅನ್ನಿಸ್ತು, ಅದಕ್ಕೆ ಬಂದಿದ್ದೀನಿ. ಈ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತೀನಿ. ಬಟ್ ಕುಡ್ಲೆ ಬೀಚ್, ಓಮ್ ಬೀಚ್, ಪ್ಯಾರಡೈಸ್ ಬೀಚ್, ಈ 3-4 ಬೀಚ್ಗಳಿದೆ. ಯಾರೇ ಆಗಲಿ ಗೋಕರ್ಣಕ್ಕೆ ಬಂದರೆ ಮಿಸ್ ಮಾಡಲೇಬಾರ್ದು, ಪಕ್ಕ ನೋಡಬೇಕು. ಗೋಕರ್ಣಲ್ಲಿ ಮನೆಗಳಂತೂ ಒಂಥರ ಎಸ್ಥೆಟಿಕ್ ಆಗಿದೆ. ಇಲ್ಲಿ ಒಂದು ಹಾರರ್ ಮೂವಿ ಮಾಡಿದ್ರೆ ಮಾತ್ರ ಮಸ್ತಾಗಿರುತ್ತೆ. ಮೋಸ್ಟ್ಲಿ ಕಾಶಿನಾಥ್ ಅವ್ರದ್ದು ಉಶ್ ಮೂವಿ ಇತ್ತಲ್ಲ, ಅದಿಂಥ ಸ್ಪಾಟಿಂದನೇ ಇನ್ಸ್ಪೈರ್ ಆಗಿರ್ಬೇಕು ಅನ್ಸುತ್ತೆ. ಸೊ ಇಲ್ಲಿ ಒಂದು ಮನೆ ಇದೆ, ಅದು ಹಳೇದು ಅನಿಸುತ್ತೆ, ಬಟ್ ಲೊಕೇಶನ್ ಇರ್ಬೋದು ಎಲ್ಲ ಸಕ್ಕತ್ತಾಗಿದೆ. ಸೊ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ನಾವು ಗಮನಿಸ್ಬೇಕಾಗಿರೋದು, ಸೊ ಇಲ್ಲಿ ಈ ಮರಗಳಿದೆಯಲ್ಲ, ಈ ಕಾಂಪೌಂಡ್ ಹಾಕಿದ್ದಾರೆ. ಈ ಮರಗಳೇನಾಗ್ತಾಯಿದೆ, ಸೊ ಬೇರು ಸಮೇತ ರೋಡ್ ಕಾಣಿಸೋ ಥರ ಆಗಿದೆ. ಸೊ ಇದ್ರ ಸ್ಟೆಬಿಲಿಟಿ ಹೋಗಿದೆ ಇವಾಗ ಆ್ಯಕ್ಚುಲಿ ಈ ಮರದ್ದು. ಸೊ ಜಾಸ್ತಿ ಮರಗಳು ಬಗ್ಬಿಟ್ಟಿದೆ. ಸೊ ದೇರ್ ಈಸ್ ಅವಕಾಶ ಇದೆ ಈ ಮರಗಳೆಲ್ಲ ಈ ಕಾಂಪೌಂಡ್ ಉರುಳಿ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಡೆವಲಪ್ಮೆಂಟ್ ಮಾಡೋ ಟೈಮಲ್ಲಿ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಬೇಕು ಅಂತ ಇದ್ರ ಪ್ರಕಾರ ಹೇಳ್ತೀನಿ. ಬೇಕಾದ್ರೆ ನೋಡಿ, ಮನೆ ಮಾತ್ರ ಒಂಥರ ಸಾಕಾಗಿದೆ. ಸೊ ಇಲ್ಲಿ ನೋಡಿ ಎಲ್ಲ ಎಜ್ಜಲ್ಲಿದೆ ಮರಗಳು. ಸೊ ಈ ಮರಗಳು ಸೊ ಫ್ರೆಜೈಲ್ ಆಗಿದೆ, ಹೆವಿ. ಸೊ ಇದು ಸ್ವಲ್ಪ ನೋಡಬೇಕು. ಇಲ್ಲಿ ಬೇರು ನೋಡಿ ಎಷ್ಟು ಗಿಡ ಕಾಣಿಸೋದು.
ಸೊ ಅರ್ಧ ಬೇರೆ ಹತ್ತು ಕಡೆ ಮಣ್ಣು ಹಿಡ್ಕೊಂಡಿದೆ. ಸೊ ಮಳೆಗೆ ಏನನ್ನ ಕಲ್ಲು ಜರುಗೋದು ಆ ಥರದ್ದು ಏನಾದ್ರು ಆಯ್ತಂದರೆ ಈ ಮರ ಪಾಟ್ ಅಂತ ಉರುಳುತ್ತೆ. ಸೊ ಈ ಥರ ಉದ್ದಕ್ಕೆ ಇದೆ. ಸೊ ಈ ಥರದ್ದೊಂದು ಒಂದಷ್ಟು ಫ್ರೆಜೈಲ್ ಇಕೋಸಿಸ್ಟಮ್ಸ್ನ ನೋಡ್ಕೊಬೇಕು ಅಂತಬಿಟ್ಟು ಒಂದು ಸ್ಮಾಲ್ ವಿನಂತಿ. ಸೊ ಯಾರಾದರೂ ಇದಕ್ಕೆ ಸಂಬಂಧಪಟ್ಟವ್ರು ನೋಡಿದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ, ಯಾಕಂದರೆ ಇವತ್ತು ತೊಂದರೆ ಆಗ್ಬೋದು. ಯಾರು ನಾವು ಓಡಾಡುವಾಗ ಸಾರ್ವಜನಿಕ ಮೇಲೆ ಬೀಳ್ಬೋದು, ಇಲ್ಲ ವೆಹಿಕಲ್ಸ್ ತೊಂದರೆ ಆಗೋ ಚಾನ್ಸಸ್ ಇದೆ. ಸೊ ಇದನ್ನು ಸ್ವಲ್ಪ ಗಮನಿಸ್ಕೊಂಡ್ರೆ ಒಳ್ಳೆಯದೇ. ಬರ್ತಿದೆ ನೋಡಿ ನಮ್ಮ ಸವಾರಿ. ಈಗ 4 ಬೀಚ್ಗಳ ದರ್ಶನ ಮಾಡಲು ಬರ್ತಿದೆ ನಮ್ಮ ಜೊತೆ ಇದು ಮತ್ತು ಸೊ ನೋಡೋಣ. ನಮ್ಮದು ಯಾವತ್ತಿದ್ರು ಫ್ರಂಟ್ ಸೀಟ್ ನೋಡಿ, ಫ್ರಂಟ್ ಸೀಟಿಂದ ನೋಡೋ ಮಜಾನೇ ಬೇರೆ. ಸೊ ಫ್ರಂಟ್ ಸೀಟಿಂದ 4 ದರ್ಶನ ಮಾಡೋಣ. ನೈಟ್ ಟೈಮ್ಸು ಇನ್ನು ರಾತ್ರಿ ನೋಡ್ಕೋ ಫುಲ್ ಎಫಿ ಇರುತ್ತೆ ವೇವ್ಸು. ಹೋಮ್ ಬೀಚ್ ಅದು ಕುಟ್ಲೆ ಬೀಚ್ ತಾನೇ ಇದು ಕುಟ್ಲೆ ಅಲ್ಲ. Relax. ಕುಡ್ಲೆ ಬೀಚ್ ನೋಡಿದ್ರಿ. ಓಮ್ ಬೀಚ್ ನೋಡ್ಬೇಕು ಅಂದ್ಕೊಂಡ್ರೆ ಆಗಲಿಲ್ಲ. ಬಟ್ ಏನಪ್ಪ ಅಂದರೆ ಬೋಟಿಂಗ್ ಹೋಗಿದ್ರಿ, ಒಂದು 3 hours ಬೋಟಿಂಗು. ಅವನು ಕುಡ್ಲೆ ಬೀಚು, ಪ್ಯಾರಡೈಸ್ ಬೀಚು, ಹೆವನ್ಸ್ ಬೀಚು,
ಆಮೇಲೆ ಹೋಮ್ಸ್ ಬೀಚು ಎಲ್ಲ ಬೀಚು ತೋರಿಸ್ದ. ಆಮೇಲೆ ಅಲ್ಲಿ ಡೀಪ್ ಡೈವ್ ಮಾಡಿಸ್ದ. ಸಾಕಾದಾಯಿತು. ದಿನ ಅಂತೂ ಆರಾಮಾಗಿ ಸ್ಯಾಟಿಸ್ಫೈ ಆಯ್ತು ಇವತ್ತು ದಿನ. ಓಹೋ ಹೋ ಹೋ ಹೋ. ಮಧ್ಯಾಹ್ನ ಫಿಶ್ ಫ್ರೈ ಒಂದು ತಿಂದೆ, ಸಾಕಾದಾಗಿತ್ತು ಫಿಶ್ ಫ್ರೈ. ಡಬಲ್ ಎಗ್ ಆಮ್ಲೆಟ್ ತಿಂದೆ, ಉಪ್ಪೇ ಇರಲಿಲ್ಲ. ಅದಕ್ಕೆ ನಾನ್ ವೆಜ್ ತಿಂದಿದ್ದಕ್ಕೆ ದೇವಸ್ಥಾನಕ್ಕೆ ಹೋಗಲಿಲ್ಲ. ನಾಳೆ ಸಾಟರ್ಡೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು, ನೋಡೋಣ. ಸೊ ನಾಳೆ ಪ್ಲ್ಯಾನ್ಸ್ ಬಂದು ಮೇ ಬಿ ಯಾಣ ಸಮಥಿಂಗ್. ಬಟ್ ಇವತ್ತಂತೂ ಹೆವಿ ಸ್ಯಾಟಿಸ್ಫೈ ಇದೆ. ನನ್ನ ವೈಫ್ ಅಂತೂ ಫಸ್ಟ್ ಟೈಮ್ ಬೀಚಿಗೆ ಬಂದಿರೋದು. ಸೊ ಶೀ ಈಸ್ ಲೈಕ್, ಅವಳಂತೂ ಸಖತ್ ಎಂಜಾಯ್ ಮಾಡಿಬಿಟ್ಲು. ನನಗೆ ಅದೇ ಖುಷಿ. ಯಾಕಂದ್ರೆ ನಾನು ಗೋಕರ್ಣ 3-4 ಸತಿ ಬಂದಿದ್ದೀನಿ, ಬಟ್ ಕಾರಲ್ಲಿ ಬಂದಿದ್ದೆ, ಕೋರ್ ಗೋಕರ್ಣ ನೋಡಿರಲಿಲ್ಲ. ಸೊ ಕಾರಲ್ಲಿ ಬಂದರೆ ಸೀರಿಯಸ್ಲಿ ಇದನ್ನೇ ನೋಡೋಕ್ಕಾಗಲ್ಲ ಪ್ಲೇಸಸ್ನ. ಏನೋ ನಮ್ಮ ಸ್ಪಾಟ್ ಗೂಗಲ್ ಮ್ಯಾಪ್ಸ್ ಹಾಕ್ಕೊತೀರಿ, ಬರ್ತೀರಿ, ನೋಡ್ತೀರಿ, ಹೋಗ್ತೀರಿ ಅಷ್ಟೇ. ಬಟ್ ಗಾಡಿ ತೊಗೊಂಡು ಕೋರ್ ಗೋಕರ್ಣ ನೋಡಿದೆ ನಾನು, ಸಖತ್ ಇಷ್ಟ ಆಯ್ತು ಇವತ್ತು. ಸೊ ನಾಳೆ ಹೊನ್ನಾವರ, ಮುರುಡೇಶ್ವರ, ಇಲ್ಲ ಅಂದರೆ ಯಾಣ ನೋಡೋಣ. ಬಟ್ ಇವತ್ತು ಸುಸ್ತಾಗ್ಬಿಟ್ಟಿನಿ. ಊಟ ಮಾಡಿ ಆರಾಮಾಗಿ ಮಲ್ಕೊಂಬಿಡೋದು ಇವತ್ತು ಕೆಲಸ.